ಈಗ ಒಂದ್ಸರಿ ಇತ್ತೀಚೆಗೆ ನಾವು ಬೇರೆ ಕಾರಣಕ್ಕಾಗಿ ಒಂದ್ಸರಿ ನಿಮ್ದು ಸ್ವಲ್ಪ ಸ್ಥಗಿತಗೊಂಡಿತ್ತಲ್ಲ, ಆವಾಗ ಈ ಗೋಶಾಲೆಗಳ ಪ್ರತಿಕ್ರಿಯೆ ಏನಿತ್ತು? ಪಾಪ ರೀ, ಭಾಳ ನೋವು ಮಾಡ್ಕೊಂಡ್ರವರೆಲ್ಲ. ಏನು ನನಗೂ ನೋವಾಯ್ತು ಮನಸ್ಸಿಗೆ. ಆದರೆ ನಾವು ಇಂಥದಕ್ಕೆಲ್ಲ ಮಾನಸಿಕ ಮಾಡ್ಕೊಳ್ಳೋದಾಗಲಿ, ಭಯ ಪಡೋದಾಗಲಿ, ಆತಂಕ ಪಡೋದಾಗಲಿ ಆಗಲಿಲ್ಲ. ಕೆಲವ್ರಿಗೆ ಔಷಧಿ ಸಿಗದೆ ಕೆಲವರು ಪ್ರಾಣವನ್ನು ಬಿಟ್ಟರು. ಈ ದೇಶದಲ್ಲಿ ಕಷಾಯಿಖಾನೆ ಮಾಡಲಿಕ್ಕೆ ಇರುವಷ್ಟು ಸರಳ ದಾರಿ ಗೋಶಾಲೆ ಮಾಡಲಿಕ್ಕಿಲ್ಲ. ಹೌದು. ಸಾರಾಯಿ ಅಂಗಡಿ ಮಾಡಲಿಕ್ಕಿರುವಷ್ಟು ಸುಲಭವಾದ ದಾರಿ ಸಾವಯವ ಸ್ಟೋರ್ ಮಾಡಲಿಕ್ಕಿಲ್ಲ. ಸಮಾಜವನ್ನು ಹಾಳು ಮಾಡುವಂಥದ್ದು ಒಂದು ಏನಾದ್ರು ತೆರಿತೀವಿ ಅಂದ್ರೆ ಅದಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ, ಬೇಕಾದಷ್ಟು. ಒಂದು ಒಳ್ಳೇದೇನಾದ್ರು ಕೆಲಸ ಮಾಡ್ತೀವಿ ಅಂದಾಗ ಅದಕ್ಕೆ 108 ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಬಂದ್ ಆಗಿರುವಾಗ ನಾವು ಏನೇನು ಜಾಗೃತರಾಗಬೇಕು ಅನ್ನೋದಾಯಿತು. ನಮಗೆ ಒಳ್ಳೇದಾಗಿದೆ. ಮತ್ತು ಬಂದ್ ಮಾಡಿಸಿದವ್ರಿಗೂ ಧನ್ಯವಾದಗಳು. ಇವಾಗ ನೀವು ಮೀಡಿಯಾ ಕರ್ಕೊಂಡು ಬಂದು ನನ್ನ ಹತ್ರ ಬರ್ತೀನಿ ಅಂದರೆ 20 ವರ್ಷದಿಂದ ತೊಗೊಂಡಿರೋನು 1 ವರ್ಷ ಔಷಧ ತೊಗೊಂಡ್ರು ಈವರೆಗೂ ಇದ್ದಾನೆ. ಯಾರು ಬೇಕಾದವ್ರು ಬರ್ರಿ, ನಾನು ಪ್ರೂವ್ ಮಾಡ್ತೀನಿ. ಕ್ಯಾನ್ಸರ್ಗೆ ಔಷಧ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಗೋ ಉತ್ಪನ್ನದ ಮೂಲಕ ಔಷಧ ಅಂತಂದ್ರಿ. ಈಗ ನಿಮ್ಮಿಂದ ಸಾಮಾನ್ಯ ಎಷ್ಟು ಗೋಶಾಲೆಗಳು ಪರ್ಯಾಯವಾಗಿ ಒಂದು ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದೆ? ಇತ್ತೀಚೆಗೆ ಒಂದು 8 ವರ್ಷಗಳಿಂದ ಈಚೆ ಕಡೆ ಒಂದು 7 ಗೋಶಾಲೆಗೆ ನಮ್ಮ ಉತ್ಪನ್ನಗಳನ್ನು ನನಗೆ ಕೊಡುವಂಥದ್ದು ಮಾಡಿದ್ವಿ. ಗೋಅರ್ಕ ಇತ್ಯಾದಿ. ಅದರದ್ದು ಹಲ್ಪುಡಿ ತಯಾರು ಮಾಡುವಂಥದ್ದು, ತುಪ್ಪವನ್ನು ಕೊಡುವಂಥದ್ದು, ಗೋಅರ್ಕ ಕೊಡುವಂಥದ್ದು, ಆಮೇಲೆ ಪಂಚಗವ್ಯ ಕೊಡುವಂಥದ್ದು ಒಂದು 7 ಗೋಶಾಲೆ ಅಧಿಕೃತ, ಒಂದು 2-3 ಸಣ್ಣದು ಬೇರೆ ಬೇರೆ ರೀತಿಯ ಸಹಾಯ. ಯಾರೋ ವಿಭೂತಿ ಮಾಡ್ತಾರೆ, ಅದಷ್ಟೇ ತಗೋತಿದ್ದೆ ಅವ್ರ ಹತ್ರ. ನಮ್ಗೆ ಉಪಯೋಗ ಆಗ್ಲಿಕ್ಕೂ ತಗೋತೀನಿ ನಾನು. ಗೋಶಾಲೆ ಕಡೆ ಅದು ಹಂಗೆ ಬಿದ್ದಿರ್ತದೆ, ಮತ್ತು ಯಾವಾಗ ಕೊಡೋಣ ಅಂತ. ಅವರು ಆ ಗೋಶಾಲೆ ನಿಲ್ಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅಷ್ಟು ಗೋಶಾಲೆಗಳಿಗೆ ಜೊತೆಗೆ ನಮ್ಮದು ಸಂಬಂಧ ಇದೆ. ಅಂದಾಜು ಒಂದು 30,000 ಲೀಟ್ರ್ನಷ್ಟು ಗೋಮೂತ್ರ ಅರ್ಕನ್ನು 1 ವರ್ಷಕ್ಕೆ ತಗೋತೀವಿ ಎಲ್ಲ ಸೇರಿ, ಎಲ್ಲ ಕಡೆ ಸೇರಿ. ನಾನು ಹೋಗಿ ಭೇಟಿ ಕೊಡೋದು, ಆ ಗೋವನ್ನು ಯಾವ ರೀತಿ ನೋಡ್ತಾರೆ, ಸಾಕ್ತಾರೆ, ಅದು ಹೆಂಗೆ ತಯಾರು ಮಾಡ್ತಾರೆ, ಮತ್ತು ಆ ಘಟಕ ಎಂಥದ್ದು ಹಾಕಿದ್ದಾರೆ, ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಿ ನನಗೆ ಗೊತ್ತಿದೆ, ಅದು ಹೇಳ್ಕೊಡ್ತೀನಿ. ನಾವು ಸ್ವಲ್ಪ ಮನೇಲೂ ಸ್ವಲ್ಪ ಮಾಡಿದ್ವಿ, ನಾವು ಸಾಕಾಗಲಿಲ್ಲ ಅದು. ಯಾಕಂದ್ರೆ ಗೋಶಾಲೆ ಬಗ್ಗೆ ಜಾಸ್ತಿ ಗಮನ ಕೊಡಕತ್ರೆ ಇದನ್ನು ತಯಾರು ಮಾಡೋಕ್ಕಾಗಲ್ಲ. ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು, ಮನೆ ಮದ್ದು ಕಾರ್ಯಕ್ರಮಕ್ಕೆ ಹೋಗಬೇಕು, ಬೇರೆ ಬೇರೆ ಸಂದರ್ಶನಕ್ಕೆ ಹೋಗೋ ಅವಾಗ ಆಗೋದಿಲ್ಲ. ನಾವು ಮನೆಗೋಸ್ಕರ ಗೋವನ್ನು ಇಟ್ಕೊಂಡು ಗೋಪಾಲನೆ ನಮ್ಮದು. ಗೋಸೇವೆ ಅಲ್ಲ, ಗೋಪಾಲನೆ. ಗೋರಕ್ಷಣೆನೂ ಅಲ್ಲ, ಗೋರಕ್ಷಣೆ ಬೇರೆ ವಿಷಯ. ಗೋಪಾಲನೆ ನಮ್ಮದು ಮನೇಲಿ ಆನುವಂಶಿಕ ಮಾಡ್ಕೊಂಡು ಬಂದಿರೋದು. ಯಾವತ್ತೂ ಎಂದು ನಮ್ಮ ಮನೆ ಇದ್ದಾಗಿನಿಂದ ನಮ್ಮದು ಗೋ ಇಲ್ಲದ ಮನೆ ಇಲ್ಲ. ಪ್ರತಿದಿನ ಹಾಗೇನೆ ನನ್ನ ಹೆಸರಲ್ಲಿ ಭಾಳ ಗೋವಿದೆ. ಬೇರೆ ಬೇರೆಯವರು ಮನೆಗಳಿಗೆ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ನಾವು ಹಣಕ್ಕೆ ಕೊಡೋದಿಲ್ಲ, ಬೇಕಾದಾಗ ತಗೊಳ್ಳುವಾಗ ಹಣ ಕೊಟ್ಟು ತಗೋತೀವಿ ಅಷ್ಟೇ. 100 ಕೊಟ್ಟಿದ್ದೀನಿ ಗೋದಾನವನ್ನು ಈವರೆಗೆ. ನನಗೆ ಯಾರೋ ಆರಾಮಾದವ್ರು ಕೊಡೋದು ಗೋದಾನವನ್ನು, ನಾನು ಅವ್ರಿಗೆ ಕೊಡೋದು. ಅವರು ಉತ್ಪನ್ನ ಕೊಡ್ತಾರೆ, ತಗೋತೀವಿ ಈ ಥರ. ಈಗ ಒಂದ್ಸರಿ ಇತ್ತೀಚೆಗೆ ನಾವು ಬೇರೆ ಕಾರಣಕ್ಕಾಗಿ ಒಂದ್ಸರಿ ನಿಮ್ಮದು ಸ್ವಲ್ಪ ಸ್ಥಗಿತಗೊಂಡಿತ್ತಲ್ಲ, ಆವಾಗ ಈ ಗೋಶಾಲೆಗಳ ಪ್ರತಿಕ್ರಿಯೆ ಏನಿತ್ತು? ಒಂದು ಬೇರೆ ಬೇರೆ ಕಾರಣಗಳಿಂದ ನಾನು ಕ್ಯಾನ್ಸರ್ ಔಷಧಿಯನ್ನು ಕೊಡೋದು ನಿಂತಿತ್ತು. ಅದು ನಿಂತಾಗ ಒಂದು ಸ್ವಲ್ಪ ಮನಸ್ಸಿಗೆ ನೋವಾದರೂ ಕೂಡ ಅದು ನಿಂತಿದ್ದು ಒಳ್ಳೆಯದು ಅಂತ ಆಮೇಲೆ ಅನ್ನಿಸ್ತು ನಮಗೆ. ಯಾಕಂದರೆ ಏನು ಕೊರತೆ ಇದೆ ನಮ್ಮಲ್ಲಿ. ಇವತ್ತಿನ ನಿಯಮ, ರೂಲ್ಸು, ಕಾನೂನು, ಸರ್ಕಾರದ ನಿಯಮಾವಳಿಗಳು ಏನಿದೆ ಅನ್ನೋದು ಅದು ನಿಂತಲ್ಲ. ಆ ಕಾರಣದ ಮೇಲೆ ನಮಗೆಲ್ಲ ಗೊತ್ತಾಯಿತು. ಗೊತ್ತಾದ ಮೇಲೆ ಡಿಸ್ಟಿಕ್ ಹೆಲ್ತ್ ಆಫೀಸರು, ಡಿಸ್ಟಿಕ್ ಆಯುಷ್ ಅಧಿಕಾರಿಗಳು ಮತ್ತು ಮಿನಿಸ್ಟ್ರುಗಳು ಕೂಡ ಏನು ಹೇಳಿದರು ಅಂದರೆ, ನೀವು ಕೊಡುವಂಥ ಔಷಧಿ ಚೆನ್ನಾಗಿದೆ, ನಮಗೆ ಗೊತ್ತು, ಆದರೆ ನೀವು ಇಂತಿಂಥದ್ದನ್ನು ಹೊಂದಿರಬೇಕು ಅಂತ ಹೇಳಿದರು. ಆವಾಗ ನಾವು ಇದನ್ನು KPME ಆ್ಯಕ್ಟ್ ಸರ್ಟಿಫಿಕೇಟ್ ಇದನ್ನು ತೊಗೊಂಡ್ವಿ. ಇದು ನಮ್ಮ ಹತ್ರ ಇರಲಿಲ್ಲ, ಭಾಳ ಜನರ ಹತ್ರ ಇಲ್ಲ, ನಮ್ಮ ಹತ್ರ ಇರಲಿಲ್ಲ. ನಾವು ಈಗ ತೊಗೊಂಡಿದ್ದೀವಿ.
ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಫುಡ್ ಸರ್ಟಿಫಿಕೇಟು, ಆಮೇಲೆ ಫೈರ್ ಬ್ರಿಗೇಡ್ ಸರ್ಟಿಫಿಕೇಟ್ ಇವನ್ನೆಲ್ಲವನ್ನು ಹೊಂದಿದ್ವಿ. ಸ್ವತಃ ಆರೋಗ್ಯ ಸಚಿವರ ಹತ್ರ ಹೋದಾಗ ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಬಿಡಿ ನೀವು ಅಂತ ಹೇಳಿದರು. DH ಅವರು ಅದನ್ನೇ ಹೇಳಿದರು. ನಾವು ಡಾಕ್ಟ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ವಿ. ಡಾಕ್ಟರ್ ರವಿಕುಮಾರ್ ಅವರು, ಡಾಕ್ಟರ್ ವಿದ್ಯಾ ಮಾತಾಜಿ ಅವ್ರನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಮತ್ತು ಅದು ಬಂದಾದ ಸಮಯದಲ್ಲಿನೇ ಭಾರತ್ ವಿಕಾಸ್ ಗ್ರೂಪ್ BVG ಅನ್ನೋ ಗ್ರೂಪ್ನವ್ರು ಏನು ಮಾಡಿದರು ಅಂದರೆ ನಮ್ಮ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು, ಇದು ಔಷಧಿ ಚೆನ್ನಾಗಿದೆ ಅಂತ. ಅವರು ಪೇಟೆಂಟ್ ಮಾಡಿಕೊಂಡ್ರು ಇದನ್ನು. ಈ ಕಿಟ್ಟಲ್ಲಿರುವಂಥ ಔಷಧಿ ನಂದು ಫಾರ್ಮುಲಾ, ಈ ಫಾರ್ಮುಲಾಕ್ಕೆ ಪೇಟೆಂಟ್ ಸಿಕ್ಕಿದೆ. ಪೇಟೆಂಟ್ ತಗೊಂಡಿರೋರು ಒಂದು ದೊಡ್ಡ ಕಂಪನಿಯವರು ನನ್ನ ಜೊತೆಗೆ ಒಪ್ಪಂದ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಟೆಸ್ಟ್ಗಳೆಲ್ಲ ಎಲ್ಲ ಕ್ಲಿನಿಕಲ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ, ಒಪ್ಪಂದಗಳು ಮಾಡಿದ್ದಾರೆ. ಆಮೇಲೆ ಇದು ಪ್ರತಿ ಸಾರಿ ತಯಾರಾದಾಗಲೂ ಇದು ಲ್ಯಾಬ್ ಟೆಸ್ಟಿಗೆ ಹೋಗುತ್ತೆ. ನಾವು ಚೀಲದಲ್ಲಿ ಕೊಡ್ತಿದ್ವಿ, ಈಗ ಈ ಬ್ಯಾಗಲ್ಲಿ ಆಗಿದೆ. ಅದು 2.5 ತಿಂಗಳಾಗ್ತಿತ್ತು, ಇದು 2 ತಿಂಗಳಿಗೆ ಆಗ್ತದೆ ಔಷಧಿ ಅಷ್ಟೇ. ಇದ್ರ ಮೇಲೆ ಬರೆದಿದ್ದಾರೆ ನೋಡಿ, BVG ಲೈಫ್ ಸೈನ್ಸ್ ಲಿಮಿಟೆಡ್. ಈ ಥರ ಇದಕ್ಕೆಲ್ಲ ಅಡ್ರೆಸ್ ಇರುವಂಥದ್ದು ನೋಡಿ. ಇಲ್ಲಿ ನಂದು ಸಿಂಬಲ್ ಇದೆ, ಇಲ್ಲಿ ಅವ್ರದ್ದು ಸಿಂಬಲ್ ಇದೆ. ಈ ಥರ ಎಲ್ಲ ಮಾಡಿ ಇದರೊಳಗೆ ಲಿಟ್ರೇಚರ್ ಇಟ್ಟು ಎಲ್ಲ ಸ್ಕ್ಯಾನರ್ ಎಲ್ಲ ಇಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಈಗ ನಾವು ಇದನ್ನು ಇಲ್ಲಿ ಅಲ್ಲ, ದೇಶದಲ್ಲಿ ಬೇರೆ ಕಡೆನೂ ಇದು ಹೋಗಲಿಕ್ಕೆ ಸ್ಕ್ಯಾನಲ್ಲಿ ಇವರು ಆನ್ಲೈನಲ್ಲೂ ತರಿಸ್ಕೋಬೋದು, ಕಂಪ್ನಿ ಥ್ರೂ ಅಂತ ಆಗಿದೆ, ಅಲ್ಲೂ ಇದನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಆ ಬಂದಾಗಿರುವಾಗ ನಾವು ಏನೇನು ಜಾಗೃತರಾಗಬೇಕು ಅನ್ನೋದಾಯಿತು, ನಮಗೆ ಒಳ್ಳೆಯದಾಗಿದೆ. ಮತ್ತು ಬಂದ್ ಮಾಡಿಸಿದವ್ರಿಗೂ ಧನ್ಯವಾದಗಳು ಇವಾಗ. ಆದರೆ ನಾವು ಇಂಥದಕ್ಕೆಲ್ಲ ಮಾನಸಿಕ ಮಾಡ್ಕೊಳ್ಳೋದಾಗಲಿ, ಭಯ ಪಡೋದಾಗಲಿ, ಆತಂಕ ಪಡೋದಾಗಲಿ ಆಗಲಿಲ್ಲ. ಕೆಲವ್ರಿಗೆ ಔಷಧಿ ಸಿಗದೆ ಕೆಲವರು ಪ್ರಾಣವನ್ನು ಬಿಟ್ಟರು. ಗೋಶಾಲೆಗಳಿಗೆ ಕೊಡೋದ್ರಿಂದ ಅವರಿಗೆ ತೊಂದರೆಯಾಗಿ ಅವರು ನನ್ನ ಹತ್ರ ದುಃಖವನ್ನು ತೋಡ್ಕೊಂಡ್ರು. ಆವಾಗಲೂ ನಾನು ಅವ್ರಿಗೆ ಒಂದು ಸ್ವಲ್ಪ ಬಾಯದಲ್ಲಿ ಸಹಾಯ ಮಾಡಿಕೊಂಡು ಇಲ್ಲಿವರೆಗೂ ಬಂದ್ವಿ. ತುಂಬ ತೊಂದರೆ ಆಯ್ತದು. ಇವತ್ತಿಗೂ ನಮ್ಮ ಹತ್ರ ಮಾಡಿರೋದೇ ಗೋ ಅರ್ಕ. ಇದು ಬಂದಾಗಿರೋದ್ರಿಂದ ಸಾವಿರಾರಲ್ಲ 16,000 ಲೀಟ್ರ್ ಹಾಗೆ ಬಿದ್ದಿದೆ. ಅದನ್ನು ಉಪಯೋಗಿಸಂಗಿಲ್ಲ. ಈಗ ನಾವು ಕ್ರಿಮಿ ನಿಯಂತ್ರಕನೇ ಮಾಡಬೇಕು ಅದನ್ನು. ಆ ಥರ ಆಗಿದೆ. ಇವತ್ತು ನೋಡ್ಲಿಕ್ಕೆ ಸಿಗ್ತದದು, ಯಾಕಂದ್ರೆ ಹೋಗಲಿಲ್ಲ ಅದು. ಸಿಕ್ಕಾಪಟ್ಟೆ ನಿಮ್ಮ ಪುಸ್ತಕ ನೋಡಿದ್ನಲ್ಲ, ಅವು ಕೂಡ ಹಾಗೆ ಉಳಿದು ಹೀಗೆಲ್ಲ ಆಗಿದೆ. ಏನು ಮಾಡೋದು? ನನಗೆ ಒಂದು ನೋವಾಗಿ ಒಂದು ಸಭೆಯಲ್ಲಿ ಏನು ಹೇಳಿದೆ ಅಂದರೆ, ಈ ದೇಶದಲ್ಲಿ ಕಷಾಯಿಖಾನೆ ಮಾಡಲಿಕ್ಕೆ ಇರುವಷ್ಟು ಸರಳ ದಾರಿ ಗೋಶಾಲೆ ಮಾಡಲಿಕ್ಕಿಲ್ಲ. ಹೌದು. ಸಾರಾಯಿ ಅಂಗಡಿ ಮಾಡಲಿಕ್ಕಿರುವಷ್ಟು ಸುಲಭವಾದ ದಾರಿ ಸಾವಯವ ಸ್ಟೋರ್ ಮಾಡಲಿಕ್ಕಿಲ್ಲ. ಆಮೇಲೆ ಒಂದು ಕಡೆ ಏನಾದರೂ ಸಮಾಜವನ್ನು ಹಾಳು ಮಾಡುವಂಥದ್ದು ಒಂದು ಏನಾದರೂ ತೆರಿತೀವಿ ಅಂದ್ರೆ ಅದಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ, ಬೇಕಾದಷ್ಟು. ಒಂದು ಒಳ್ಳೇದು ಏನಾದ್ರು ಕೆಲಸ ಮಾಡ್ತೀವಿ ಅಂದಾಗ ಅದಕ್ಕೆ 108 ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೇನು ಆ ಥರ ಇರುವಾಗ ಒಮ್ಮೊಮ್ಮೆ ಏನೂ ನಡೆಯೋದಿಲ್ಲ. ಅದಕ್ಕೆ ನನಗೇನಾಯಿತು ಅಂದ್ರೆ, ನಾನು ಅದನ್ನು ಯಾವಾಗಲೂ ನನ್ನ ಕಣ್ಮುಂದೆ ಒಂದು ಕಲ್ಲು ಹೋಗಿದ್ರು ಅಂದರೆ ಅದನ್ನು ಮೆಟ್ಲು ಮಾಡಿಕೊಂಡೇ ಹತ್ತಿದವ ನಾನು. ಅದನ್ನು ನಾನು ಅಡ್ಡಗಲ್ಲಂತೂ ವಾಪಸ್ ಹೋಗಿಲ್ಲ. ಕಲ್ಲು ಸರಿಸಿ ಹೋಗ್ತೀನಿ, ಇಲ್ಲಾಂದರೆ ಹತ್ತಿ ಹೋಗ್ತೀನಿ. ಯಾರು ಸ್ಥಗಿತಗೊಳಿಸೋದಕ್ಕೆ ಕಾರಣ ಆಗಿದ್ದಾರೆ ಅವರಿಗೆ ತುಂಬ 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 ಧನ್ಯವಾದಗಳನ್ನು ಅರ್ಪಿಸೀನಿ. ಯಾಕೆ ಗೊತ್ತಾ, ನಾವೇನು ಇವತ್ತು ಸರ್ಕಾರದ ನಿಯಮಾವಳಿಗಳಿದ್ದು ಅದನ್ನು ನಾವು ಮಾಡಿರಲಿಲ್ಲ. ನಾವು ಮುಖತಃ ಒಪ್ಕೊಳ್ಳೋದು, ಯಾಕಂದರೆ ಅದು ನಮಗೆ ಗೊತ್ತಿರಲಿಲ್ಲ. ಇವತ್ತು ಅದು ಪರಂಪರೆಯಿಂದಲೂ ಬಂದಿರಲಿಲ್ಲ. ಆಮೇಲೆ ನಂತರ ಈಗ 16,000 ಜನ ಏನೂ ಇಲ್ಲ, ಅವರು ಹಾಗೆ ಕೆಲಸ ಮಾಡ್ತಾರೆ. ನಮ್ದು ಯಾಕೆ ಕಂಡಿತು ಅಂದರೆ, ನಮ್ಮದು ಸ್ವಲ್ಪ ರಶ್ ಆಯಿತು, ಅವ್ರಿಗೆ ಕಂಡಿರ್ಬೋದು. ಅವ್ರು ಹಂಗೆ ಮಾಡಿರೋದ್ರಿಂದನೇ ನನಗಿವತ್ತು ಸರ್ಕಾರದ ಸಂಬಂಧಪಟ್ಟಂಥ KPM ಇದು ಸರ್ಟಿಫಿಕೇಟ್ ಬಂತು, ಫೈರ್ ಬ್ರಿಗೇಡಿಂದ ಬಂತು, ಆಮೇಲೆ ಪೇಟೆಂಟ್ ಆಯಿತು, ನಮ್ಮದು ಒಪ್ಪಂದಗಳಾಯಿತು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ. ಇದನ್ನು ಸ್ವತಃ ನಾನು ಸಂಬಂಧಪಟ್ಟ ಅಧಿಕಾರಿಗಳು, ಮಂತ್ರಿಗಳ ಹತ್ರ ನನ್ನ ಕರ್ಕೊಂಡು ಹೋದಾಗ ನಾನು ಇದನ್ನು ಮಾಡಿದೆ. ಆವಾಗ ನನಗೆ ಅನ್ನಿಸ್ತು ಇದು ಆದದ್ದು ಒಳ್ಳೆಯದಕ್ಕೆ ಅಂತ ಕೃಷ್ಣ ಹೇಳಿದ್ದು ಸರಿ ಅಂತ. ನನಗೆ ತುಂಬ ಖುಷಿ ಆಯ್ತು. ಅವಾಗ ನಾನು ಇಲ್ಲಿಂದನೇ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೀನಿ. ಆವಾಗಲೂ ಹೇಳಿದ್ದೀನಿ, ಈಗೂ ಹೇಳ್ತೀನಿ. ಈಗ ಜಸ್ಟ್ ನಾವು ಮಾತಾಡೋ ಹೊತ್ತಿಗೆ ಒಂದು ಗಂಡ ಹೆಂಡತಿಯನ್ನ ಮಾತಾಡಿಸಿದೆ ನಾನು. ಅವ್ರು ಯಾವುದೋ ಕಾರಣಾಂತರದಿಂದ ಅವರಿಗೆ ಏಡ್ಸ್ ಬಂದಿದೆ. ಅವರು ನಿಮ್ಮಲ್ಲಿ ಬರುವ ಹೊತ್ತಿಗೆ ಜೀವನವನ್ನೇ ಕಳ್ಕೊಂಡೆ ಅನ್ನೋ ಹಂತದಲ್ಲಿ ಅವಮಾನದಿಂದ ಇತ್ಯಾದಿಯಿಂದ ಕುಗ್ಗಿ ಬಂದಿದ್ರು ಅಂತ ಕೇಳಿದೆ. ಅವ್ರೀಗ ಔಷಧ ತಗೊಂಡು ನಾವು ಬದುಕ್ತಾ ಇದ್ದೇವೆ ಸುಸೂತ್ರವಾಗಿ ಅಂತ ಹೇಳಿದ್ದಕ್ಕೆ ಕೇಳಿದೆ. ಇದ್ರ ಬಗ್ಗೆ ಏನು, ನೀವು ಎಷ್ಟು ಔಷಧ ಮಾಡ್ತೀರಿ ಏಡ್ಸ್ ಬಗ್ಗೆ? ಪ್ರತಿ ವಾರ ಸರಾಸರಿ 3 ಅಥವಾ 4 ಕೇಸ್ ಬರ್ತದೆ HIV ನನ್ನ ಹತ್ರ. ಸಾಮಾನ್ಯ HIV ಯಾವ ಇದರಿಂದ, ಲೈಂಗಿಕ ಸಂಬಂಧದಿಂದಲೇ ಬರ್ತದ ಅಥವಾ ಬೇರೆ ಏನಾದ್ರು? ಅಲ್ಲ, ಪ್ರಾರಂಭದಲ್ಲಿ ಬರೋದು ಅದೇ ಕಾರಣ. ಅದಕ್ಕೆ
HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಇಂಗ್ಲೀಷ್ನಲ್ಲಿದೆ. ಮಾನವನಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನೇ ಕುಗ್ಗಿಸಬಲ್ಲಂಥ ಒಂದು ವೈರಸ್ ಅದು. ಹೌದು. ಅದ್ರ ಬಗ್ಗೆ ಆಳಕ್ಕೆ ಹೋಗೋದು ಬೇಡ, ಕೃತಕ ಅದು. ಹೌದು, ಅದು ನನಗೆ ಗೊತ್ತಿದೆ, ಅದನ್ನ ಬುಕ್ನಲ್ಲಿ ಬರೆದಿದ್ದೀನಿ. ಈವರೆಗೆ ಅದ್ರ ಬಗ್ಗೆ ಹೇಳೋದಾದರೆ, ಈಗಲೂ ಕೂಡ ಎಲ್ಲರೂ ಕಣ್ಣು ಕಿವಿ ನಿಗರ್ಕೊಂಡ್ಬಿಡ್ತವೆ. ಗುಣ ಮಾಡ್ತೀವಿ ಅಂದ ತಕ್ಷಣ ಹೆಂಗೆ ಗುಣ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಅದಕ್ಕೆ ನಾನೀಗ ಒಂದು ಥರದ ಆಲೋಚನೆ ಮಾಡಿ ಹೇಳುವಂಥದ್ದೇನೆಂದರೆ, ನಾನು 25 ವರ್ಷಗಳಿಂದ ನನ್ನ ಹತ್ರ HIV ಬರ್ತಾರೆ. ಅಲ್ಲೇನು ಔಷಧಿ ತಗೋತಾ ಇರ್ತಾರೆ, ಅದೇ ಥರ ನನ್ನ ಹತ್ರ ಬಂದು ಔಷಧಿ ತಗೋತಾರೆ. ಅದು ಔಷಧಿ ತಗೋತಾರೆ, ನಂದು ತಗೋತಾರೆ. ಕೆಲವರು ಬಿಟ್ಟಿರ್ತಾರೆ ಅಲ್ಲಿ ಇಂಗ್ಲೀಷ್ ಔಷಧಿನ, ನಂದಷ್ಟೇ ತಗೋತಿರ್ತಾರೆ. ಕೆಲವರು ಭಯಗೊಂಡು ಎರಡೂ ತಗೋತಾ ಇರ್ತಾರೆ. ಅವತ್ತಿನಿಂದ ಈಗ 20 ವರ್ಷ 15 ವರ್ಷದಿಂದ ಏನು ಬಂದಿದ್ದಾರಲ್ಲ, ಅವರು ಈವರೆಗೂ ಇದ್ದಾರೆ ನನ್ನ ಹತ್ರ ಔಷಧ ತೊಗೊಂಡಿರೋರು. ಆಮೇಲೆ ಈಗ ನನ್ನ ಔಷಧಿ ಏನು ತೊಗೊಳ್ಳಲ್ಲ ಅವರು, ಒಂದು 6 ತಿಂಗಳು ವರ್ಷ ತೊಗೊಂಡ್ಮೇಲೆ ಬಿಟ್ಬಿಟ್ಟಿದ್ದಾರೆ. ಅದು ನನಗೆ ಗೊತ್ತಿದ್ದಂತೆ ರಿಪೋರ್ಟ್ ಬಂದಿದೆ ಅಂತಂದರೆ ಇದೊಂದು ಅಂತಾರಾಷ್ಟ್ರೀಯ ಇಶ್ಯೂ, ಇದು ಮ್ಯಾಟ್ರ್. ಇದು ನಾನು ಹೇಳೋದು ನನಗೇನು ಅದು ನಾರ್ಮಲ್ ಬಂದಿದೆ ಅಂತ ಅನ್ನೋದು, ಯಾಕೆ ನಾರ್ಮಲ್ ಬಂದಿದೆ, ಇವ್ರದ್ದು ಯಾಕೆ ಬಂದಿಲ್ಲ, ಇವ್ರದ್ದು ಯಾಕೆ ಬಂದಿದೆ ನನಗೆ ಗೊತ್ತಿಲ್ಲ. ಅವರೇ ಹೇಳ್ತಾರೆ ನನಗೆ 10 ವರ್ಷದಿಂದ ಇತ್ತು, ಈಗ ನಮ್ಮದರಲ್ಲಿ ಇಲ್ಲ ಅನ್ನುವಂಥ ಪತ್ರಗಳನ್ನು ನಿಮಗೆ ನಾನು ತೋರಿಸಿದ್ದೀನಿ. ಆದರೆ ಬಂದಿರೋರೆಲ್ಲರಿಗೂ ನಾರ್ಮಲ್ ಬಂದಿದೆ ಅಂತಿಲ್ಲ. ಯಾರಿಗೆ ಬಂದಿದೆ, ಅದು ಯಾಕೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ. ಅದರ ಸಾಯ್ಲಿಲ್ಲ, ಬದುಕಿದ್ದಾರೆ. ಇಂಗ್ಲೀಷ್ ಔಷಧಿನೂ ತಗೊಳ್ಳಲ್ಲ, ನನ್ನ ಔಷಧಿನೂ ತಗೊಳ್ಳೋದಿಲ್ಲ. ನೀವು ಮೀಡಿಯಾ ಕರ್ಕೊಂಡು ಬಂದು ನನ್ನ ಹತ್ರ ಬರ್ತೀನಿ ಅಂದರೆ 20 ವರ್ಷದಿಂದ ತಗೊಂಡಿರೋನು 1 ವರ್ಷ ಔಷಧ ತೊಗೊಂಡ್ರು ಈವರೆಗೂ ಇದ್ದಾನೆ. ಯಾರು ಬೇಕಾದವ್ರು ಬರ್ರಿ, ನಾನು ಪ್ರೂವ್ ಮಾಡ್ತೀನಿ. ಅವ್ರ ಮನೆಯವರು ಹೇಳ್ತಾರೆ, ಅವರ ಸಂಬಂಧಿಕರು ಹೇಳ್ತಾರೆ. ದೊಡ್ಡ ಜವಾಬ್ದಾರಿ ಇರೋರು ಅವರು ಒಂದು ಊರಲ್ಲಿದ್ದಾರೆ, ಅಲ್ಲಿ ಬಂದು ತೋರಿಸ್ತೀನಿ ನಾನು ನಿಮಗೆ. 20 ವರ್ಷ ಈವರೆಗೂ ಔಷಧ ತೊಗೊಂಡಿಲ್ಲ. ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾನೆ, ಹೊಲದಲ್ಲೆಲ್ಲ ಕೆಲಸ ಮಾಡ್ತಾನೆ. ಏನಂದರೆ ಅದನ್ನು ಆದವರು ಹೇಳ್ಕೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ಹೇಳಬಾರ್ದು ಅದನ್ನು. ಪಾಪ ಕೆಲವರಿಗೆ ಹೆಮ್ಮೆ ಇರ್ತದೆ, ನಾ ಹೇಳ್ಕೊತೀನಿ ಬನ್ನಿ ಅಂತ ಹೇಳ್ತಾರೆ. ಕೆಲವ್ರು ಹೇಳಲ್ಲ, ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರು ನೋವಾಗುತ್ತೆ. ಹೀಗಾಗಿ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಈವನ್ ಕ್ಯಾನ್ಸರ್ ಇದ್ದದ್ದನ್ನು ಹೇಳಲ್ಲ ನಾನು. ಅವರಾಗೆ ಹೇಳಿದರೆ ಹೇಳ್ರಿ ಅಂತೀವಿ. ನಾವು ಹೇಳಕ್ಕೆ ಹೋದರೆ ಅವ್ರಿಗೆ ನಮ್ಗೆ ಹಿಂಗೆ ಯಾಕಂದ್ರಿ ಅಂತ ಒಬ್ಬವ ನಮ್ಗೆ ಆಗಿದ್ದೇ ಇಲ್ರಿ, ಸುಳ್ಳು ಹೇಳ್ಯಾರ್ರಿ ಅಂತ ಅಂದ್ಬಿಟ್ಟವ. ಆವಾಗ ನನಗೆ ಗೊತ್ತಾಯ್ತು, ನಾನು ಕಾಯಿಲೆ ಅಂದರೆ ಇದೊಂದು ಅಫೆನ್ಸ್ ಅಲ್ಲ, ಇದೊಂದು ಕ್ರಿಮಿನಲ್ ಅಲ್ಲ, ಇದೊಂದು ಕಳ್ಳತನ ಅಲ್ಲ, ಇದನ್ನ ಯಾಕೆ ಇವ್ರು ಹಿಂದೆ ಮುಂದೆ ಮಾಡ್ತಾರೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಕೆಲವ್ರಿಗೆ ಹಂಗೂ ಇರ್ತದೆ. ಅದು ನಾನು ಅವಾಗ ಹೇಳೋದು ಬಿಟ್ಟೆ. ಅವರಾಗಲೇ ಹೇಳ್ತಾರ, ಕೇಳ್ತೀವಿ, ಹ್ಞೂ ಅಂದರೆ ಅವ್ರ ಕಡೆ ಹೇಳಿಸ್ತೀವಿ. ಇಲ್ಲಿವರೆಗೆ ನಿಮ್ಮಲ್ಲಿಗೆ ಎಲ್ಲೆಲ್ಲಿಂದೆಲ್ಲ ಪೇಷಂಟ್ ಬಂದಿದ್ದಾರೆ? ಬಹುತೇಕ ನನಗೆ ಗೊತ್ತಿದ್ದಂತೆ ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ. ಕಡಿಮೆ ಸಂಖ್ಯೆಯಲ್ಲಿ ಬಂದಿರ್ಬೋದು, ಒಟ್ಟು ಎಲ್ಲ ಸ್ಟೇಟಿಂದನೂ ಬಂದ್ದಾರೆ. ಅತಿ ಹೆಚ್ಚು ಬರ್ತಾ ಇರೋದು ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ. ಇವು ಹತ್ತಿರದ ರಾಜ್ಯಗಳು. ಯಾವ ರೋಗಕ್ಕೆ ಹೆಚ್ಚು ಬರ್ತದೆ? ಅವರು ಅದರಲ್ಲಿ ಬರೋದು ಎಲ್ಲರೂ ಬಹುತೇಕ ಕ್ಯಾನ್ಸರೇ. HIV ಏನು ಭಾಳ ಬಂದಿಲ್ಲ. ಇಲ್ಲಿ ಲೋಕಲ್ ಬರ್ತಾರೆ. ಈ ರಾಜ್ಯಗಳಿಂದ ಹೆಚ್ಚು ಬರ್ತಾರೆ. 1-2 4-6 ಜನ ಇರ್ಬೋದು. ಇಲ್ಲಿಂದನೇ ಚೈನಾಕ್ಕೆ ಹೋಗಿ ಔಷಧಿ ಕೊಟ್ಟು ಬಂದಿದ್ದಾರೆ. ಮೊದಲೊಮ್ಮೆ ಬಂದಿದ್ರು, ಇವರೇ ಹೋಗಿ ಕೊಟ್ಟು ಬಂದ್ದಾರೆ, ಬೆಂಗಳೂರಿನಿಂದಾನೇ ಹೋಗಿ ಕೊಟ್ಟು ಬಂದ್ದಾರೆ. ಆಮೇಲೆ ಒಬ್ಬರು ಇದ್ಯಾವುದು ಕತಾರ್ನಿಂದ ಬಂದಿದ್ದಾರೆ, ಬರೆದಿದ್ದೀನಿ ನಾನು ಅದು ಬಂದಿರೋದನ್ನು. ಅಮೇರಿಕಾ, ಇಂಗ್ಲೆಂಡು ಇವರೆಲ್ಲ ಬಂದಿದ್ರು. ರಷ್ಯಾದಿಂದ ಒಬ್ಬರು ಡಾಕ್ಟ್ರೇ ಬಂದಿದ್ರು, ಅವ್ರ ತಾಯಿನ ಕರ್ಕೊಂಡು. ನಮ್ಮ ಭಾರತೀಯರು, ಮತ್ತು ಅವರು ಅನ್ವಾಸಿ ಭಾರತೀಯರು, MBBS ಅವ್ರ ತಾಯಿನ ಕರ್ಕೊಂಬಂದು ಇಲ್ಲಿ ಆರಾಮಾದ ಮೇಲೆ ಅವನು ನೋಡ್ಲಿಕ್ಕೆ ಬಂದಿದ್ರು ಇಲ್ಲಿ ಡಾಕ್ಟರ್ ನನ್ನ, ಯಾರವರು ಹಿಂಗೆ ಕೊಟ್ಟಿದ್ದಾರೆ ಅಂತ. ಆಮೇಲೆ ಲಂಡನ್ನಿಂದನೂ ಬಂದಿದ್ದಾರೆ. ನಿಮಗೊಂದು ಬಿಟ್ಟಿದ್ದೀನಿ ಅದನ್ನು, ಆಮೇಲೆ ನೀವು ಅದರದ್ದು ವಿಡಿಯೋ ನೋಡಿ. ಸರ್ಜನ್ ಅವರು ಸ್ವತಃ ಅವರೇ ಅದ್ರಾಗ ವಿಡಿಯೋ ಮಾಡಿ ಆಡಿಯೋ ಮಾಡಿ ಬಿಟ್ಟಿದ್ದಾರೆ. ನಾನು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ಕರೀಬೇಕಾದ್ರೆ ನಾನು ಬಂದು ಹೇಳ್ತೀನಿ ಅಂತ ಹೇಳುವಂಗೆ ಅವ್ರು ಹೇಳಿದ್ದಾರೆ. I consulted with Dr. Hanumani Malali through Gopeshwar Das, who was translating for me, and this consultation was done beginning of 2023 for a condition I have. I'm a consultant surgeon based in London, and the condition that I have is at a very early stage and has no allopathic treatment. Dr. Malali was extremely confident and has dealt with this kind of problem before. I found him to be very professional, very understanding. He understood the problem
looked at all the results and analyzed it well and discussed with me through the interpretation of Gopeshwar Das. He then prescribed me a variety of medication. Some were powders, some were drops, some were some medicines to be taken at different times. The instructions to take them were very clear and logical, and it made perfect sense how it was to be taken 3 times a day and in relation to food, etc. I took it for the whole year. I took the maximum dose, and that was probably a little bit over. So his recommendation was to reduce it to half or even less, so the body can tolerate it better. So I took it till October 2023, and because the condition is so early, it's difficult to say that how significant the benefit was, but clearly there was a benefit. And again, the whole episode was very professionally dealt with. Whenever I had any questions, he was very welcome. He was there to answer them, and it really was a very professional experience. ಈ ಥರ ಆಮೇಲೆ ವ್ಯಕ್ತಿಗತವಾಗಿ ಹೇಳುವಾಗ ತುಂಬ ಜನ ಡಾಕ್ಟರ್ಸ್ ಬಂದ್ದಾರೆ. ಕಾಯಿಲೆಗೆ ಏನು ಸಂಬಂಧ ರೀ, ಒಂದು ಔಷಧಿ ಒಬ್ಬನಿಗೆ ಚೆನ್ನಾಗಾಗುತ್ತೆ ಮಾಡ್ತಾರೆ, ಭಾಳ ಹೆಮ್ಮೆಯಿಂದ ಹೇಳ್ತಾರೆ. ನಾವು ವೈದ್ಯರು, ನಾವು ಅವ್ರ ಹತ್ರ ಹೋಗಿ ಆರಾಮಾಗಿವೆ ಅಂತಲೂ ಹೇಳ್ತಾರೆ. ಕೆಲವರು ಹೇಳಲ್ಲ, ಅದು ಸ್ವಭಾವ ಅದು ಅಲ್ವಾ. ಡಾಕ್ಟರ್ಸ್ ಬರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ತುಂಬ ಜನ ನನ್ನ ಹತ್ರ ಬಂದಿದ್ದಾರೆ. ಈವನ್ ಚಿತ್ರರಂಗದವರು ಬಂದಿದ್ದಾರೆ. ಅವರು ಬಂದು ಔಷಧಿ ತೊಗೊಂಡು ಆರಾಮಾಗಿದ್ರ ಬಗ್ಗೆ ಹೇಳ್ತಾರೆ. ನೀವು ಇನ್ಯಾವುದೆಲ್ಲ ರೋಗಕ್ಕೆ ಕೊಡ್ತೀರಿ ಔಷಧ? ನೋಡಿ, ಅರ್ಧ ತಲೆನೋವಿನಿಂದ ಹಿಡಿದು ಪೂರ್ಣ ತಲೆನೋವು, ನಿರಂತರ ತಲೆನೋವು, ಆಗಾಗ ಬರುವ ತಲೆನೋವು, ಕಿವಿಯ ತೊಂದರೆ, ಕಣ್ಣಿನ ತೊಂದರೆ, ಸೈನಸ್ ಸಮಸ್ಯೆ, ಕೆಮ್ಮು, ನೆಗಡಿ, ಕಫ, ಅಸ್ತಮಾ, ಅಲರ್ಜಿ, ಜ್ವರ, ಕತ್ತು ನೋವು, ಬಾಯಿ ನೋವು, ಹಲ್ಲಿನ ಸಮಸ್ಯೆ, ಆಮೇಲೆ ಥ್ರೋಟ್ ಸಮಸ್ಯೆ, ಚರ್ಮದ ಸಮಸ್ಯೆ, ನರಗಳ ದೌರ್ಬಲ್ಯ, ಒಳಗೆ ಹೋಗೋದಾದರೆ ಅಲ್ಸರು, ಆಮೇಲೆ ಈ ಥರದ ಕಿಡ್ನಿ ಸಮಸ್ಯೆ, ಶುಗರು, BP, ಥೈರಾಯ್ಡು, ಆಮೇಲೆ ಈ ಥರದ ಕ್ಯಾನ್ಸರು, HIV, ಬೇರೆ ಬೇರೆ. ಇನ್ನು ನೀವು ಹೇಳ್ತಾ ಹೋದರೆ ಕಾಯಿಲೆಗಳಿರೋದು 365. ವರ್ಷದ ದಿನಗಳು ಎಷ್ಟಿದೆಯಲ್ವಾ, 360 ಇತ್ತು. ಈಗ ಒಂದು 5 ಜಾಸ್ತಿ ಆಗಿದೆ. ಮೊದಲು 60 ಇತ್ತು. ಈ ಕೊರೋನಾ ಸೇರಿ 65 ಆಗಿದೆ. ಈ ಬೇರೆ ಬೇರೆ ವೈರಸ್ಗಳು ಮತ್ತು ಸಾಕಷ್ಟಿದ್ದಾವೆ. ಈ 365 ಕಾಯಿಲೆಯವರು ಒಂದು ಸಾರಿ ಎಲ್ಲ ಕಡೆ ತೋರಿಸಿವಿ, ನನ್ನ ಹತ್ರ ಹೋಗೋಣ ಅಂತ ಬಂದಿರ್ತಾರೆ. ಒಬ್ಬೊಬ್ಬರು ಹೇಳಿದ್ದಾರೆ, ಮಳ್ಳೆಯವ್ರ ಹತ್ರ ಹೋಗಿದ್ವಿ, ನಮ್ಗೆ ಆರಾಮಾಗಿಲ್ಲ, ನಾವು ಶಿವಮೊಗ್ಗದಲ್ಲಿ ಹೋಗಿ ಆರಾಮಾಗಿದ್ವಿ ಅಂತ ಹೇಳ್ತಾರೆ. ತುಂಬ ಸಂತೋಷ. ಶಿವಮೊಗ್ಗದಲ್ಲಿ ಹೋಗಿದ್ವಿ, ಆರಾಮಾಗಿಲ್ಲ, ನನ್ನ ಹತ್ರ ಬಂದು ಆರಾಮಾಗಿರ್ತಾನೆ, ಅದಕ್ಕೂ ಸಂತೋಷ. ಎಲ್ಲೂ ಆರಾಮಾಗಲಿಲ್ಲ, ಇಲ್ಲೊಬ್ಬರು ಆಲೋಪತಿಯವರು ಕೊಟ್ಟರು, ಆರಾಮಾಗಿದೆ, ಸಂತೋಷ. ಈ ದೇಶದಲ್ಲಿ ಯಾರಿಗೆ ಯಾವ ಜಾಗದಲ್ಲಿ ಎಲ್ಲಿ ಔಷಧಿ ಸಿಗುತ್ತೋ, ಯಾವ ಔಷಧಿಯಿಂದ ಅವಾಗ ಆರಾಮಾಗುತ್ತೋ ಅದು ಕ್ರೆಡಿಟ್ ನಮ್ಮ ದೇಶಕ್ಕೆ. ಯಾವುದಾದ್ರಿಂದನೂ ಆರಾಮಾಗಲಿ ಅಲ್ವಾ. ಊರಿಗೆ ದಾರಿ ಯಾರು ತೋರಿದ್ರೇನು ಅಲ್ರಿ, ನನ್ನ ದೃಷ್ಟಿಕೋನ ಇದು. ದಾರಿ ತೋರಿದ್ರೆ ಆಯ್ತು. ಇವತ್ತು ಹೇಳಿದ್ದೀನಿ, ನನಗಿಂತ ಚೆನ್ನಾಗಿ ಔಷಧಿ ಕೊಡೋರು ಯಾರಾದರೂ ಇದ್ದರೆ ನಾನು ನಂದು ಬಂದ್ ಮಾಡಿ ನಿಮ್ಮ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಾಳೆನೇ ಬಂದ್ ಮಾಡ್ತೀನಿ. ನನಗೇನು ಅದು ನಂದೇ ಸರಿ ಇದೆ, ನಮ್ಮನೆ ಮುಂದಿರೋ ಮರನೇ ಎತ್ತರ ಅಂತ ನಾನು ಎಂದೂ ಹೇಳಿಲ್ಲ. ನನಗಿಂತ ಕಡಿಮೆ ಬೆಲೆಯಲ್ಲಿ ನನಗಿಂತ ಫಾಸ್ಟಾಗಿ ಗುಣ ಆಗೋದಾದರೆ ನಾನು ಅಲ್ಲೇ ರೆಫರ್ ಮಾಡ್ತೀನಿ. ನಾನು ಇನ್ನೂ ಸಂಶೋಧನೆಗೆ ತೊಡ್ಕೋತೀನಿ ಸುಲಭವಾಗಿ. ಈ ರೀತಿ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯಿಂದ ಬಂದಿದ್ದಾರೆ. सबको प्रणाम। मुझे यहाँ पे बात करने के लिए अवसर दिया, उसके लिए मैं मल्ली सर का और गणपति सर का बहुत बहुत शुक्रगुजार हूँ। एक्चुअली मैं मेरा ही एक्सपीरियंस बताऊंगा कि मेरे बेटी को ही बोन कैंसर डिटेक्ट हुआ था, लेकिन जब हम यहाँ पे आ गए तब जब हमको पता चला कि जब तक कुछ मतलब इवन दो आई एम एलोपैथी डॉक्टर ऑप्थेल्मोलॉजिस्ट हो के भी हमने एलोपैथी के सब ट्रीटमेंट ले लिए, लेकिन एलोपैथी एंड उसके साथ एडजुवेंट आयुर्वेदिक कितना इम्पोर्टेंस है और आयुर्वेदिक से कितने लोग अच्छे ठीक ठाक हो सकते हैं, क्योंकि एलोपैथी में ट्रीटमेंट है, क्योर नहीं है। और जो गुरगोल जो हम उनको मल्ली सर गुरगोल जो बोलते हैं, उनका जो
जो आयुर्वेदिक है उसमें आपको ट्रीटमेंट मिलेगा, जो लाइफस्टाइल है, जो लाइफस्टाइल इम्पोर्टेंट, वो उसको प्रायोरिटी में काम करते हैं। एलोपैथी में हम क्या करते हैं कि पहला ट्रीटमेंट देते हैं, बाद में हम लाइफस्टाइल के बारे में सोचते हैं। और आयुर्वेदिक में क्या होता है कि पहले से ही लाइफस्टाइल सोचते हैं, क्योंकि हम एलोपैथी में केमो देते हैं, सर्जरी करते हैं, रेडिएशंस देते हैं, उसके बाद हम सोचते हैं कि आफ्टर दैट वी आर थिंकिंग अबाउट लाइफस्टाइल, कि उसकी पेशेंट की लाइफस्टाइल अच्छी हो। लेकिन जब तक बहुत टाइम हुआ रहता है कि उसके वजह से सो मेनी पेशेंट को हम खो देते हैं और सो मेनी प्रॉब्लम्स होते हैं। जैसा कि गुरुगोड़ बोलते हैं कि बैक टू बेसिक, जैसे कि हम लाइफस्टाइल में बैक टू बेसिक, जितना हम सामान्य रहेंगे और जितना हम ऑर्गेनिक लेंगे, ऑर्गेनिक चीज़ें खाएंगे, लाइफस्टाइल चेंज करेंगे, तो हम अच्छी तरीके से मतलब लाइफ को लीड कर सकते हैं। क्योंकि हेल्थ ही इम्पोर्टेंट है, अगर हेल्थ नहीं तो एवरीथिंग शून्य है। जैसे कि हम बोलते हैं, मुझे उतना बात करने को नहीं हैगा, ऑलरेडी मतलब मल्ली सर ने, गुरुगोड़ ने सब कुछ बता दिया है, जो समाज के लिए, आज के समाज के लिए, आज के युवा के लिए बहुत मतलब बहुत ज़रूरी है। क्योंकि आजकल भागदौड़ की ज़िंदगी में हम क्या कर रहे हैं कि सिर्फ पैसे के बारे में कमर्शियल होके, ना इथिकल होके हम सिर्फ कमर्शियल काम कर रहे हैं। बट बेसिक एंड ऑफ द लाइफ अपने को सबको पीस ऑफ माइंड जो चाहिए, वो पीस ऑफ माइंड के लिए हेल्थ अगर आपका अच्छा है, अगर आपका टेम्पल जो हेल्थ बोलते हैं हम, वो अगर आपकी बॉडी अच्छी है तो आप अच्छी तरीके से काम कर सकते हैं, अच्छी तरह से कुछ आप समाज के लिए या अपने लिए कुछ दे सकते हैं। तो जैसे गुरुगोड़ ने बहुत सारे लोगों को, जो गरीब है, जो बहुत सारे मतलब जिन लोगों को ट्रीटमेंट जो नहीं ले सकते, जो क्योंकि कैंसर ये वर्ड ही ऐसा है कि जो इंसान एक बार पता चल जाता है तो वो इंसान टूट जाता है अंदर से। नॉट ओनली पेशेंट टूट जाता है, उसके साथ कंप्लीट फैमिली टूट जाती है, क्योंकि दिस एग्रेसिव ट्रीटमेंट होने की वजह से उसको गुरुगोड़ इतना अच्छी तरह से मॉरल सपोर्ट, मानसिक आरोग्य उसको, और जो मेन जो उनकी दवाई है, जो उनका संशोधन है, वो बहुत मतलब बहुत अपने भारत देश के लिए हो या भारत देश के बाहर के लिए, सभी को वहाँ तक पहुँचना ज़रूरी है। और इवन दो मैं बोलता हूँ कि क्योंकि आयुर्वेदिक में साइड इफेक्ट नहीं है, ये ट्रीटमेंट स्लो रहेगी, लेकिन आपको ट्रीटमेंट थोड़ा सा टाइम लगेगा, लेकिन आपको क्योर मिलेगा। एलोपैथी में क्या है, आपको ट्रीटमेंट मिलेगा लेकिन उसके साइड इफेक्ट आपको पता नहीं चलेंगे। तो मैं डिनाई नहीं करूँगा, आयुर्वेदिक ही अपना परंपरा से मतलब जो जितने हजारों वर्षों से अपने को आयुर्वेदिक से अपने को कंटिन्यूएशन मिलता है, तो उसको जो हनुमंत गुरुगोड़ जी ने बहुत अच्छी तरह से उसको बढ़ा रहे, तो उनको सब लोगों के तरफ से ही और जैसे कि उन्होंने पहले ही अभी थोड़ी देर के पहले बोला था कि सरकार से भी उनको बहुत सारे मतलब एज अ फाउंडेशन हो, एज अ यूनिटी हो, सभी लोगों की तरफ पहुंचना ज़रूरी है और सबका प्रयास होना ज़रूरी है। और जितने सारे जो मरीज़ हैं उनको जो ज़रूरत है उन तक वो संदेश पहुंचना ज़रूरी है। नमस्कार।